ಮಂತ್ರಿ ಸ್ಥಾನದ ಆಸೆ ಹೊರ ಹಾಕಿದ ಯುವ ಶಾಸಕ. ನಾನು ಓಬಿಸಿ ಹುಡುಗ, ನಂಗೂ ಮಂತ್ರಿ ಚಾನ್ಸ್ ಕೊಡಿ. ನಾನು ಮಂತ್ರಿ ಆಗಬೇಕು ಎಂದ ಪ್ರದೀಪ್ ಈಶ್ವರ್. ನನಗೆ ಆಸೆ ಅಂತೂ ಇದೆ, ಕೊಟ್ರು ಓಕೆ, ಕೊಡದಿದ್ರು ಓಕೆ. ನಾನು ಪಾರ್ಟಿ ಸಿದ್ಧಾಂತಕ್ಕಾಗಿ ಬಂದಿರೋದು ಅಧಿಕಾರಕ್ಕಲ್ಲ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮಾತು. ನಾನು ಓಬಿಸಿ ಹುಡುಗ, ನನಗೂ ಅವಕಾಶ ಮಾಡಿಕೊಡ್ಲಿ. ನಾನು ಕೂಡ ಆಕಾಂಕ್ಷಿಯಾಗಿದ್ದೀನಿ. ಮಂತ್ರಿ ಸ್ಥಾನದ ಆಸೆ ಹೊರ ಹಾಕಿದ ಪ್ರದೀಪ್ ಈಶ್ವರ್ ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇತ್ತು. ಅದರಲ್ಲಿ ಪ್ರದೀಪ್ ಈಶ್ವರ್ ಅವರ ಹೆಸರು ಕೂಡ ಮುನ್ನೆಲೆಗೆ ಇತ್ತು. ನಮ್ಗೇನು ಆಸೆ ಇಲ್ಲ ಅಂತ ಅಲ್ಲ ರೀ, ನಮಗೂ ಆಸೆ ಇದೆ. ನಾನೊಬ್ಬ ಶಾಸಕ ಆಗಿದ್ದೀನಿ, ಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಲಿ. ಓಬಿಸಿ ಹುಡುಗ ಇದ್ದೀನಿ, ನನಗೆ ಅವಕಾಶ ಮಾಡಿಕೊಡ್ಲಿ. ನಾನು ಪಾರ್ಟಿ ಸಿದ್ಧಾಂತಕ್ಕಾಗಿ ಬಂದಿರೋದು ಅಧಿಕಾರಕ್ಕಲ್ಲ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮಾತು. ನೋಡಿ, ಆಸೆ ಅಂತೂ ಇದೆ, ನನಗೆ ಆಸೆ ಇದೆ. ಕೊಟ್ಟರು ಓಕೆ, ಕೊಡದೇ ಇದ್ರು ಓಕೆ. ನಾವೆಲ್ಲ ಪಾರ್ಟಿ ಐಡಿಯಾಲಜಿಗೋಸ್ಕರ ಬಂದಿರೋದು, ಅಧಿಕಾರಕ್ಕಲ್ಲ. ಐ ಕೇಮ್ ಫಾರ್ ದ ಪಾರ್ಟಿ ಐಡಿಯಾಲಜಿ. ನಾನೊಬ್ಬ ಓಬಿಸಿ ಹುಡುಗ, ಒಂದು ಓಬಿಸಿ ಮೂವ್ಮೆಂಟ್ನ ತರಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನಾಟ್ ಫಾರ್ ದ ಪವರ್, ಫಾರ್ ದ ಐಡಿಯಾಲಜಿ. ನಾನು ರಾಜ್ಯದ ಜನತೆಗೆ ಮತ್ತೆ ಹೇಳ್ತೀನಿ, ನಾನು ಐಡಿಯಾಲಜಿಗೋಸ್ಕರ ರಾಜಕೀಯಕ್ಕೆ ಬಂದಿರೋನು. ಪವರ್ ಇಂದೇನೋ ಪಾಪ್ಯುಲಾರಿಟಿ ಇಂದೇನೋ ಹೋಗಿದ್ದಿದ್ರೆ ಮೈ ಮೇಲೆ ಹೇಳೋದು ಕಾಂಟ್ರವರ್ಸಿಗಳು ಮಾಡ್ಕೊಂತಿರ್ಲಿಲ್ಲ. ನಾನು ಒಂದು ಟೀಚರ್, ನನಗೆ ಗೊತ್ತಿಲ್ವೇನು ನಾನು ಬೈದ್ರೆ ಅವ್ರು ಬೈತಾರೆ ಅಂತ. ಸೊ ಜೈ ಕಾಂಗ್ರೆಸ್. ಸರ್, ನನಗೆ ನೋಡಿ, ಬಿಜೆಪಿಗರ ವಿರುದ್ಧ ನಾಲಿಗೆ ಹರಿಬಿಟ್ಟ ಪ್ರದೀಪ್ ಈಶ್ವರ್. ದೇಶದಲ್ಲಿ ಬಿಜೆಪಿ ಗುಂಡಾಗಿರಿ, ರೌಡಿಸಂ ಜಾಸ್ತಿ ಆಗಿದೆ. ಬಿಜೆಪಿಗರ ವಿರುದ್ಧ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಪ್ರದೀಪ್ ಈಶ್ವರ್. ದೇಶದಲ್ಲಿ ಬಿಜೆಪಿಯ ಗುಂಡಾಗಿರಿ, ರೌಡಿಸಂ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯವರು ನಾಲಾಯಕ್, ಅಯೋಗ್ಯರು, ರೌಡಿಗಳು. ಬಿಜೆಪಿ ಹಟಾವ್, ದೇಶ್ ಬಚಾವ್ ಎಂದ ಪ್ರದೀಪ್ ಈಶ್ವರ್. ಪಾಟ್ನಾದಲ್ಲಿ ಫೇಮಸ್ ಕೋಚಿಂಗ್ ಸೆಂಟರ್ ಟೀಚರ್ ಇದ್ರು. ನೀಟ್ ಲೀಕ್ ಬಗ್ಗೆ ಮೋದಿ ಪ್ರಧಾನರು ಅವರು ಪ್ರಶ್ನಿಸಿದ್ರು. ರಾತ್ರೋರಾತ್ರಿ ಅವರ ಕೋಚಿಂಗ್ ಸೆಂಟರ್ ಮೇಲೆ ದಾಳಿ ನಡೀತು. ಕೋಚಿಂಗ್ ಸೆಂಟರ್ ಮೇಲೆ ಬಿಜೆಪಿ ಗುಂಡಾಗಳಿಂದ 10 ಸಲ ಫೈರ್ ಆಯಿತು. ದೇಶದಲ್ಲಿ ಮೋದಿ, ಅಮಿತ್ ಶಾ ಗುಂಡಾಗಿರಿ ಯಾವತ್ತೂ ನಿಲ್ಲುತ್ತೆ ಗೊತ್ತಿಲ್ಲ. ಬೆಂಗಾಲ್ನಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಅಟ್ಯಾಕ್ ಮಾಡಿದ್ರು. ಇದು ಪ್ರಜಾಪ್ರಭುತ್ವದಲ್ಲಿ ಜಾಸ್ತಿ ದಿನ ನಡೆಯಲ್ಲ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಗುಡುಗು. ಬಿಜೆಪಿಯ ಮೇಲೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಬಿಜೆಪಿಗರ ವಿರುದ್ಧ ಮಾತನಾಡಿರುವಂಥ ಪ್ರದೀಪ್ ಈಶ್ವರ್, ಬಿಜೆಪಿಯವರು ಗುಂಡಾಗಿರಿ, ರೌಡಿಸಂ ಜಾಸ್ತಿ ಇದೆ, ಅಯೋಗ್ಯರು, ನಾಲಾಯಕರು ಅಂತ ಮಾತನಾಡಿದ್ದಾರೆ. ನಾನು ಮತ್ತೊಮ್ಮೆ ಹೇಳ, ಇದೆಲ್ಲ ನಾಲಾಯಕಗಳು, ಅಯೋಗ್ಯರು, ಅಸಮರ್ಥರು, ರೌಡಿಗಳು, ಗೂಂಡಾಗಳು ಈ ಬಿಜೆಪಿಯವರು. ನಾನು ಮತ್ತೊಮ್ಮೆ ಹೇಳ, ಇದೆಲ್ಲ ಘಟನೆಗಳು ನೋಡ್ತಾ ಇದ್ರೆ ನನಗೆ ಅನಿಸ್ತಿದೆ, ಬಿಜೆಪಿ ಹಟಾವ್, ದೇಶ್ ಬಚಾವ್. ಬಿಜೆಪಿ ಹಟಾವ್, ದೇಶ್ ಬಚಾವ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧರ್ಮೇಂದ್ರ ಪ್ರಧಾನ ಪ್ರಶ್ನಿಸಿದ್ರು ಅಂತ ನಿನ್ನೆ ಅವ್ರ ಕೋಚಿಂಗ್ ಸೆಂಟರ್ ಮೇಲೆ ರಾತ್ರಿ ಅಟ್ಯಾಕ್ ಆಗುತ್ತೆ. 8 ರಿಂದ 10 ಸಲ ಗನ್ ಫೈರ್ ಮಾಡ್ತಾರೆ. ಒಬ್ಬ ಕಾನ್ಸರ್ ಅಂತ ಬಡವ್ರ ಮಕ್ಕಳಿಗೆ ಟೀಚರ್ ಪಾಠ ಹೇಳ್ಕೊಡೋ ಟೀಚರು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಿದ್ರು ಅಂತ ಬಿಜೆಪಿ ಗೂಂಡಾಗಳು ಹೋಗಿ ಬಿಜೆಪಿ ಬೆಂಬಲಿತರು ಕೋಚಿಂಗ್ ಸೆಂಟರ್ನೇ ಪುಡಿ ಪುಡಿ ಮಾಡಾಕಿದ್ದಾರೆ. ಮೋದಿ ಅವರ ಗೂಂಡಾಗಿರಿ ಯಾವತ್ತು ನಿಲ್ಲುತ್ತೆ? ಅಮಿತ್ ಶಾ ಅವರ ಗೂಂಡಾಗಿರಿ ಯಾವತ್ತು ನಿಲ್ಲುತ್ತೆ? ಯಾಕೆ ಒಳ್ಳೆತನ ಸತ್ತೋಗಿ ಎಷ್ಟು ದಿನ ಆಯ್ತೋ? ಮೋದಿಜಿ ಅವರೇ, ಅಮಿತ್ ಶಾ ಅವರೇ, ನಿಮ್ಮ ಗೂಂಡಾಗಿರಿ ವೆಸ್ಟ್ ಬೆಂಗಾಲಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಅಟ್ಯಾಕ್ ಮಾಡಿದ್ರಿ. ನಿಮ್ಮ ವಿರುದ್ಧ ಯಾರೆಲ್ಲ ಮಾತಾಡ್ತಾರೋ ನಿಮ್ಮ ಬೆಂಬಲಿಗರೋಗ ಅವ್ರನ್ನ ಅಟ್ಯಾಕ್ ಮಾಡೋದು. ಇಂಥವೆಲ್ಲ ಪ್ರಜಾಪ್ರಭುತ್ವದಲ್ಲಿ ನಡೆಯಲ್ಲ. ನಾಲಾಯಕಗಳು, ಅಯೋಗ್ಯರು, ಅಸಮರ್ಥರು, ರೌಡಿಗಳು, ಗೂಂಡಾಗಳು ಈ ಬಿಜೆಪಿಯವರು. ಅಲ್ಲ, ಕಾಂಗ್ರೆಸ್ ಅವರು ಮಾಡಿದಂಥ ಒಂದು ರೂಲ್ಸ್ ಇದೆ ಅಲ್ರಿ, ಅದನ್ನೆಲ್ಲರೂ ಕೂಡ ಮರ್ತು ಬಿಟ್ಟಿದ್ದಾರೆ ಅನಿಸುತ್ತೆ. ಅಂದರೆ ವೈಯಕ್ತಿಕವಾಗಿ ಯಾರನ್ನೂ ಕೂಡ ತೇಜೋವಧೆ ಮಾಡುವಂತಿಲ್ಲ, ದ್ವೇಷ ಭಾಷಣವನ್ನು ಮಾಡುವಂತಿಲ್ಲ ಅಂತ. ಇದೇನು ಪ್ರದೀಪ್ ಈಶ್ವರ್ ಅವರು ಮಾಡಿದ್ದು? ಇದಕ್ಕೆ ಕಾಂಗ್ರೆಸ್ ಅವರೇ ಉತ್ತರ ಕೊಡಬೇಕು. ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು. ಯಾಕಂದರೆ ಅಂದರೆ ಅವರೇ ಹೇಳ್ತಾರೆ, ಒಂದು ಕಾನೂನಿನ ಒಂದು ರೂಲ್ಸನ್ನು ಮಾಡ್ತಾರೆ, ಯಾರ ಮೇಲೆ ಕೂಡ ತೇಜೋವಧೆ ಮಾಡುವಂತಿಲ್ಲ, ಬಾಯಿಗೆ ಬಂದಂಗೆ ಮಾತಾಡುವಂತಿಲ್ಲ, ದ್ವೇಷ ಭಾಷಣ ಮಾಡುವಂತಿಲ್ಲ. ಈಗ ಗುಂಡಾಗಿರಿ, ರೌಡಿಸಮ್ಮು, ಅಯೋಗ್ಯ, ನಾಲಾಯಕ್
ಇವೆಲ್ಲವೂ ಕೂಡ ಒಬ್ಬ ಶಾಸಕ ಮಾತನಾಡುವಂತಹ ಮಾಧ್ಯಮದ ಮುಂದೆ ನಿಂತು ವಿರೋಧ ಪಕ್ಷವೇ ಆಗಿರ್ಬೋದು, ಏನೇ ಆಗಿರ್ಬೋದು, ಬಟ್ ಸಾಕ್ಷಿ ಇದ್ರೆ ಸಾಕ್ಷಿಗಳನ್ನ ಕೊಟ್ಟು ತೋರಿಸ್ಲಿ. ಬಟ್ ಎಲ್ಲೆಂದೆಡೆ ನಿಂತ್ಕೊಂಡು ಈ ರೀತಿಯಾಗಿ ಮಾತನಾಡುವಂಥದ್ದು ಶೋಭೆ ತರುವಂಥದ್ದಲ್ಲ.